ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾನೆ ಇವತ್ತಿನ ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತು ನಾನು ಕೆಲಸ ಮುಗಿಸಿ ಮನೆಗೆ ಬಂದೇ ರೆಡಿಯಾಗಿದ್ದೀನಿ. ಈಗ ಎಲ್ಲಿಗೆ ಹೊರಟಿದೆಯಾ ಗಾಯತ್ರಿ ಅಂತ ಕೇಳ್ಬೋದು. ಎಕ್ಸಾಕ್ಟ್ಲಿ ಕರೆಕ್ಟ್ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಫೈನಲಿ ಫ್ರೆಂಡ್ಸ್, ಇವಾಗ ಟಿಫನ್ನು ರೆಡಿಯಾಗಿದೆ. ಏನು ಟಿಫನ್ ಅಂತೇಳಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟಿಫನ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಏನಪ್ಪ ಅಂದರೆ ಗೌಲಿ ಉಪ್ಪಿಟ್ಟು ಸ್ನೇಹಿತರೆ. ಗೌಲಿ ಅಂತೇಳಿ ಕೇಳಿರ್ಬೋದು. ನಮ್ಮ ಕಡೆ ಎಲ್ಲ ಅಜ್ಜಿಯರು ಹಾಗೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಸ್ವಲ್ಪ ಟೈಮ್ ಸಿಕ್ಕರೆ ಗೋಧಿ ಹಿಟ್ಟನ್ನು ನೆನೆಸ್ಬಿಟ್ಟು ಬೇಯಿಸಿ ಅದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಕೈಲೇ ಒಸಿಯುವಂಥ ಗೌಲಿ ಸ್ನೇಹಿತರೆ. ಇದು ಗೌಲಿ ಉಪ್ಪಿಟ್ಟು. ಇದನ್ನು ತಿಂದ್ವಿ ಅಂದರೆ ಒಂದು ಮಧ್ಯಾಹ್ನ ತನಕ ನಮಗೆ ಹಸಿವೆನೇ ಆಗಲ್ಲ. ಇದು ನಮ್ಮ ಮನೇಲಿ ಇವತ್ತು ಟಿಫನ್ನು. ಬನ್ನಿ ಎಲ್ಲರೂ ಟಿಫನ್ನು ಮಾಡೋಣ ಅಂತಂದೇಳಿ ನಾನು ಕರಿತೀನಿ. ಬನ್ನಿ ಸ್ನೇಹಿತರೆ, ಟಿಫನ್ ಮಾಡೋಣ. ನೋಡಿ ಕೈಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕೈಗೆ ನನಗೆ ಈ ರೀತಿಯೇ ಇರಬೇಕು. ತೀರಾ ಗಟ್ಟಿಯಾಗಿ ಇರಬಾರ್ದು, ತೀರಾ ಅಳಕೂ ಇರಬಾರ್ದು, ಈ ರೀತಿ ಇರಬೇಕು ಸ್ನೇಹಿತರೆ. ಬನ್ನಿ ಟಿಫನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಅಗಳಾಗಿದೆ. ನೀವು ಈ ರೀತಿ ಟೈಮ್ ಸಿಕ್ಕಾಗಲ್ಲ ಹಿಟ್ಟನ್ನು, ಗೋಧಿ ಹಿಟ್ಟನ್ನು ನೆನೆಸ್ಬಿಟ್ಟು ಗೌಲಿಗಳನ್ನು ಮಾಡಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಒಂದು ಡಬ್ಬಕ್ಕೆ ಹಾಕಿ ತುಂಬಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಈ ರೀತಿ ನಾವು ಇದನ್ನು ಸ್ವೀಟ್ ಕೂಡ ಮಾಡ್ಕೋಬೋದು, ಹಾಗೆ ನಾವು ಉಪ್ಪಿಟ್ಟು ಟೈಪು ಮಾಡ್ಕೋಬೋದು. ಯಾರೆಲ್ಲ ಗೌಲಿ ಮಾಡಬೇಕು ಅಂತಂದು ಅನ್ನೋರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ಹೇಗೆ ಗೌಲಿ ಹಿಟ್ಟನ್ನು ರೆಡಿ ಮಾಡಿ ಹಿಟ್ಟನ್ನು ನೆನೆಸಿಟ್ಟು ಗೌಲಿ ಮಾಡೋದಂತೇಳಿ ನಾನು ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಆಲು ಇದು ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಕಡೆ ಈ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರ್ತೈತಿ, ಇದನ್ನು ಮಾಡೇ ಇರ್ತಾರೆ. ನಿಮ್ಮ ಕಡೆ ಮಾಡಿಲ್ಲಪ್ಪ ನಮಗೆ ಗೊತ್ತಿಲ್ಲ ಅನ್ನೋರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ಇದನ್ನು ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು, ಹೇಗೆ ಹಿಟ್ಟು ನೆನೆಯಿಡೋದು ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಸ್ನೇಹಿತರೆ. ನೀವು ಈ ರೆಸಿಪಿಯನ್ನು ಮಾಡ್ಕೊಂಡು ಮನೇಲಿ ಟ್ರೈ ಮಾಡಿ ಅಂತ ಕೇಳ್ತೀನಿ. ಹಾಯ್ ದೀಕ್ಷಾ, ಹಾಯ್ ಲಕ್ಷ್ಮಕ್ಕ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಹುಲಿಗೆ ಅಮ್ಮಗ. ಧೃತಿಮಾ ಹಾಯ್ ಮಾಡು ಧೃತಿ. ಎಲ್ಲಿಗೆ ಹೋಗ್ತಾ ಇದೀವಿ? ಜೇಜಿಗೆ. ಅವ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ನೋಡಿ ಫ್ರೆಂಡ್ಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹುಲಿಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ನಾನು ದೇವಸ್ಥಾನದ ಹತ್ರ ನಿಮ್ಮ ಹತ್ರ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇದೇನು ಗಾಯತ್ರಿ ಸೀದಾ ದೇವಸ್ಥಾನದ ಹತ್ರ ಸಿಗ್ತೀನಿ ಅಂದು ಇಲ್ಲೇ ಲಾಗನ್ನು ಸ್ಟಾರ್ಟ್ ಮಾಡಿದಿಲ್ಲ ಅಂತ ಕೇಳ್ಬೋದು ಫ್ರೆಂಡ್ಸ್. ಹೌದು, ಇವಾಗ ನಮ್ಮ ಆಟೋ ಇಲ್ಲಿ ಸ್ಟಾಪ್ ಆಗಿದೆ. ಏನಕ್ಕೆ ಅಂದರೆ ಒಬ್ಬರು ವಿಶೇಷವಾದ ಅತಿಥಿಗಳು ನಮ್ಮ ಆಟೋದಲ್ಲಿ ಹತ್ತಿದ್ದಾರೆ. ನೋಡಿ, ಇವನ ಹೆಸರು ರಿತ್ವಿಕ್ ಅಂತ ಹೇಳಿ. ಈ ಒಂದು 6 months ಬರ್ತ್ಡೇ ಫ್ರೆಂಡ್ಸ್. ನೀವು ಎಲ್ಲ ಯೂಟ್ಯೂಬರ್ಸ್ ಫ್ಯಾಮಿಲಿ ಕಡೆಯಿಂದ ಹಾಗೆ ಯೂಟ್ಯೂಬರ್ಸ್ ವೀಕ್ಷಕರ ಕಡೆಯಿಂದ ಅವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಿತ್ವಿಕ್. ಇವಾಗ ಸ್ನೇಹಿತರೆ, ಅವರು ಫಸ್ಟ್ 6 months ಬರ್ತ್ಡೇನ ಅವರು TB ಡ್ಯಾಮಲ್ಲಿ ನಾವು ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೇಕನ್ನು ತೊಗೊಂಡ್ಬಿಟ್ಟು ಹಾಗೆ ಅವ್ರ ಮನೆ ಫ್ಯಾಮಿಲಿ ಎಲ್ಲರೂ ಡ್ಯಾಮ್ಗೆ ಬಂದಿದ್ದಾರೆ ಸ್ನೇಹಿತರೆ. ಇವಾಗ ನೋಡಿ ನಾವು ಆಟೋದಲ್ಲಿ ಹೊರಟಿದ್ದೀವಿ. ನೋಡಿ, ಇದೇ ಫಿಶ್ ಮಾರ್ಕೆಟು. ನಮ್ಮ TB ಡ್ಯಾಮ್ ಹತ್ರನೇ ವಿಶೇಷವಾಗಿ ಅಂದರೆ ಫಿಶ್ಗಳು ಸ್ನೇಹಿತರೆ. ಎಲ್ಲ ಪ್ರತಿಯೊಬ್ಬರು ಫಿಶ್ಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ನೀವು ತೆಗೆದುಕೊಂಡು ಹೋಗಿ ಬನ್ನಿ. ನೆಕ್ಸ್ಟ್ ವೀಕ್ಷಕರೇ, ನೋಡಿ ನಾವು ಈಗ ಡ್ಯಾಮಿಂದ ಸೀದಾ ಹುಲಿಗೆ ಎಂಟ್ರೆನ್ಸ್ ಬಂದ್ವಿ ಸ್ನೇಹಿತರೆ. ಹುಲಿಗೆ ಕಮಾನ್ ಇದೆ ನೋಡಿ ಹುಲಿಗಮ್ಮ ದೇವಸ್ಥಾನದ ಹತ್ರ. ಇವಾಗ ನೋಡಿ ಇಲ್ಲಿ ಕಾಯಿಗಳನ್ನು ಕೇಳ್ತಾ ಇದ್ದೀವಿ. ಕಾಯಿ ತಗೊಳ್ಬೇಕು ಅಮ್ಮನವರಿಗೆ ಅಂತ ಹೇಳ್ಬಿಟ್ಟು. ಇವಾಗ ಈ ನಮ್ಮ ಕಡೆ ಸೀಸನ್ನಲ್ಲಿ ಕಾಯಿ ಸೀಸನ್ ಕಡಿಮೆ ಆಗಿದೆ ಸ್ನೇಹಿತರೆ. ಹಂಗಾಗ್ಬಿಟ್ಟು ಕಾಯಿ ತುಂಬಾ ರೇಟ್ ಏರಿಸಿದ್ದಾರೆ. ಮಾಮೂಲಿ ಫೈನಲ್ 40 ರಿಂದ 50 ರೂಪಾಯಿ ತನಕನೂ ಕಾಯಿ ರೇಟನ್ನು ಏರಿಸಿದ್ದಾರೆ. ಹಂಗಾಗ್ಬಿಟ್ಟು ನಾವು ತೊಗೊಳ್ತೀವಿ. ಸ್ವಲ್ಪ ಬಲ್ತಿರೋದೆ ಕಾಯಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಕಾಯಿ ತೊಗೊಳ್ಳಿಕ್ಕೆ ಸ್ನೇಹಿತರೆ. ನಾವು ಆ ಕಡೆ ಕಾಯಿ ತೊಗೊಳೋಕ್ಕೆ ಹೋಗಿದ್ದೀವಿ, ಬಟ್ ನಮ್ಮ ಹುಡುಗಿ ನಮ್ಮನ್ನೆಲ್ಲ ತೋರಿಸಿಲ್ಲ. ಈ ಕಡೆ ದೇವಸ್ಥಾನದ ಎಂಟ್ರೆನ್ಸ್ ಹಾಲ್ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ತೋರಿಸ್ತಾ ಇದ್ದಾಳೆ. ಇವಾಗೆಲ್ಲ ಡೆಮಾಲಿಷ್ ಮಾಡಿ ಎಷ್ಟು ಫ್ರೀಯಾಗಿ ಮಾಡಿದ್ದಾರೆ ಸ್ನೇಹಿತರೆ. ರೋಡು ವರಾಂಡ ಎಲ್ಲ ಮುಂದೆ ಅವಾಗೆಲ್ಲ ಕಿರಿದಾಗಿತ್ತಲ್ಲ ಸ್ಥಳ, ಇವಾಗ ಎಷ್ಟು ವಿಸ್ತಾರವಾಗಿ ಮಾಡಿದ್ದಾರೆ. ಪೊಲೀಸ್ನವರು ಎಲ್ಲ ಭಾಳ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂತಲೇ ನಾವು ಹೇಳ್ಬೋದು.
ನೋಡಿ ಸ್ನೇಹಿತರೆ, ಇವಾಗ ಅಮ್ಮನವರ ಗೋಪುರದ ಹತ್ರ ನಾವು ಬಂದ್ವಿ. ಇವಾಗ ಒಳಗಡೆ ಹೋಗ್ತೀವಿ ಸ್ನೇಹಿತರೆ. ಬಟ್ ಕ್ಯಾಮ್ರಾ ಒಳಗಡೆ ಅಲೋ ಇತ್ತಿಲ್ಲ ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಒಳಗಡೆ ಬಿಡಲ್ಲ ಅನಿಸುತ್ತೆ. ನೋಡೋಣ ಎಷ್ಟು ಸಾಧ್ಯಕ್ಕತ್ತೋ ಅಷ್ಟು ನಾನು ಮೊಬೈಲನ್ನು ಕ್ಯಾಮ್ರಾವನ್ನು ಹಿಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇವಾಗ ಒಳಗಡೆ ಹೋದ್ವಿ, ಇಷ್ಟೇ ಮಾಡಲಿಕ್ಕೆ ಅಲೋ ಇರೋದು ಅನಿಸುತ್ತೆ. ನೋಡಿ ಸ್ನೇಹಿತರೆ, ಫೈನಲಿ ನಾವು ಒಳಗಡೆ ದರ್ಶನ ಮಾಡಿಕೊಂಡು ಬಂದ್ವಿ ಸ್ನೇಹಿತರೆ. ಅಲ್ಲಿ ಕ್ಯಾಮ್ರಾವನ್ನು ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ನಾವು ಈಗ ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ನಾನೆಲ್ಲ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ನಮ್ಮವರೆಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಫೈನಲಿ ಇವಾಗ 2:30 ಟೈಮ್ ಆಗಿತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು. ಪ್ರಸಾದ ಊಟ ಮಾಡ್ಬೇಕು ಅನ್ಕೊಂಡಿವಿ, ಆಗಲಿಲ್ಲ ಸ್ನೇಹಿತರೆ. ಹಂಗಾಗಿ ಮನೆಗೆ ಹೊರಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಮನೆಗೆ ಬಂದೆ. ನಮ್ಮ ಮೊಮ್ಮಗಳು ಬಿಸಿ ಬಿಸಿ ರೊಟ್ಟಿಯನ್ನು ಮಾಡಿದ್ಲು 2 ಗಂಟೆಗೆ. ಯಾಕಂದರೆ ಬೆಳಗ್ಗೆ ಗೌಲಿ ಉಪ್ಪಿಟ್ಟನ್ನು ಹಾಗೆ ಶಾವಿಗೆ ಉಪ್ಪಿಟ್ಟನ್ನು ಟಿಫನ್ ಮಾಡಿರೋದ್ರಿಂದ ಮಧ್ಯಾಹ್ನ ಬಿಸಿ ರೊಟ್ಟಿಯನ್ನು ಮಾಡಿದ್ಲು ಸ್ನೇಹಿತರೆ. ಬಿಸಿ ರೊಟ್ಟಿ ಹಾಗೆ ಎಗ್ ಗುರ್ಜು ಮತ್ತು ಆಲೂಗಡ್ಡೆ ಬದ್ನಿಕಾಯಿ ಪಲ್ಯ ಹಾಗೆ ಫಿಶ್ ಇತ್ತು ಸ್ನೇಹಿತರೆ. ಅದನ್ನು ಕೂಡ ಒಂದೊಂದು ನಂಜ್ಕೊಳ್ಳೋಕೆ ಇರಲಿ ಅಂತ ಹೇಳ್ಬಿಟ್ಟು ಅವಳು ಸೈಡಿಗೆ ಮಾಡಿದ್ಲು. ಬನ್ನಿ ಸ್ನೇಹಿತರೆ, ಇವಾಗ ಬಿಸಿಲಾಗ್ಲಿಂದ ಬಂದಿವೆಲ್ಲ, ಹೊಟ್ಟೆ ಫುಲ್ ಹಶ್ವಾಗಿದೆ, ಊಟ ಮಾಡೋಣ ಅಂತೇಳಿ ನಿಮ್ಮನ್ನು ಕರಿತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್